ಗಣರಾಜ್ಯೋತ್ಸವ ಆಚರಣೆಗೆ ದಿನಗಣನೆ ಶುರುವಾಗಿದ್ದು, ಕಾರ್ಯಕ್ರಮದ ಆಚರಣೆ ಕುರಿತು ತಹಶೀಲ್ದಾರ್ ಎಂ ರೇಣುಕಾ ಅಧ್ಯಕ್ಷತೆಯಲ್ಲಿ ಕೂಡಲಗಿಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಹಶೀಲ್ದಾರ್ ಎಂ ರೇಣುಕಾ ಅಧ್ಯಕ್ಷತೆಯಲ್ಲಿ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ಕಾರ್ಯಕ್ರಮದ ಕುರಿತು ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ಗಣರಾಜ್ಯೋತ್ಸವ ದಿನದಂದು ಬೆಳಿಗ್ಗೆ 8:30ಕ್ಕೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಗಾಂಧಿ ಚಿತಾಭಸ್ಮವಿರುವ ಹುತಾತ್ಮರ ಸ್ಮರಣಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ನಂತರ ತಹಶೀಲ್ದಾರ್ ಎಂ ರೇಣುಕಾ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಪೊಲೀಸ್ ಇಲಾಖೆ ಹಾಗೂ ನಾನಾ ಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಸ್ವೀಕರಿಸಲಿದ್ದಾರೆ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವ ಸಂದೇಶವನ್ನು ತಹಶೀಲ್ದಾರ್ ಎಂ ರೇಣುಕಾ ನಡೆಸಿಕೊಡಲಿದ್ದು, ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಸೇರಿದಂತೆ ಕ್ಷೇತ್ರದ ಪ್ರಗತಿ, ಹಿನ್ನೋಟ ಹಾಗೂ ಮುನ್ನೋಟ ಬಗ್ಗೆ ತಿಳಿಸಲಿದ್ದಾರೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ಇದಕ್ಕೆ ಮತ್ತೆ ಒಂದೇ ಸಾರಿ ನಾನು ಆ ಥರ ಆಮೇಲೆ ನೋಡ್ಕೊಂಡು ಈಗ ಆ ಥರ ಏನೋ ಆದರೆ ನಾವೆಲ್ಲವನ್ನೂ ಅಬ್ಸರ್ವ್ ಮಾಡ್ಕೊಂಡ್ಬಂದ್ವಿ. ನಾವು ಸಂಘಟನೆ ಈಗ ಏನು ಮಾಡ್ಬೇಕಂತ ಏನಿಲ್ಲ, ನೀವು ಈಗೇನು ಅದು ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಕ್ಕೆ ನಾವು ಆರ್ಡರ್ ಮಾಡಿದ್ರೆ ನೀವು ಫಾಲೋ ಮಾಡಿ. ಮೇಡಮ್ ಕನ್ನಡ ಕೂಡ ಇದ್ದಲ್ಲಿ ಆಗ್ಬಾರ್ದು. ಎಲ್ಲ ಕನ್ನಡ ಕೂಡ ಅಂಬೇಡ್ಕರ್ ಈಗ ರಾಘು ಹೇಳೋದು ಅದೇ ಮೇಡಮ್, ನೀವು ಆದೇಶ ಹಾಕ್ತೀವಿ ಆದ್ರೆ ಅದು ಪರಿಪಾಲನೆ ಆಗುತ್ತಿಲ್ಲ, ಫಾಲೋ ಮಾಡ್ಬೇಕಂತ ಹೇಳೋದು. ಇನ್ನೊಂದು ವಿಚಾರ, ಈಗಾಗಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸರು ನಿನ್ನೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಈ 7ರಿಂದ 10ನೇ ಕ್ಲಾಸ್ ಎಲ್ಲಾ ಮಕ್ಕಳಿಗೂ ಅಂಬೇಡ್ಕರ್ ಚಿಂತನೆ ಬಗ್ಗೆ ಅಡ್ವಾನ್ಸ್ ಆಗಿ ಒಂದು ಕಾರ್ಯಕ್ರಮ ಬರ್ತಾ ಇದೆ, ಒಂದು ರಥ ಟೈಪು ಬರ್ತಾ ಇದೆ ಜಿಲ್ಲಾ ಇದರಿಂದ. ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ನಾವು ಎಲ್ಲ ಶಾಲೆಗಳಲ್ಲಿ 7, 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಈ ಅಂಬೇಡ್ಕರ್ ಚಿಂತನೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತಾ ಇದೀವಿ, ಕೆಲವೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಆಮೇಲೆ ಆಯಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರಥಮ ದ್ವಿತೀಯ